ಮತ್ತೆ ಸ್ವಾಗತ. ರಾಜ್ಯ ರಾಜಕಾರಣದಲ್ಲಿ ಬಣ ಬಡಿದಾಟ ಮುಂದುವರೆದಿದೆ. ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಟೀಮ್ ಬಣ ದೊಡ್ಡ ಮಟ್ಟಕ್ಕೆ ರಾಜಕೀಯದಲ್ಲಿ ಸದ್ದು ಮಾಡ್ತಾ ಇದೆ. ಶಿಸ್ತು ಸಮಿತಿ ಸಲಹೆಗೂ ಕೂಡ ಇತ್ತ ರೆಬಲ್ ಲೀಡರ್ ಕ್ಯಾರೇ ಅಂತಿಲ್ಲ. ಮೊನ್ನೆಯಷ್ಟೇ ನೋಟಿಸ್ ಕೊಟ್ಟು ಅವ್ರು ಹೋಗಿ ಆನ್ಸರ್ ಮಾಡಿ ಬಂದ್ರು. ಆದ್ರೂ ಕೂಡ ಮತ್ತೆ ರಾಜ್ಯ ಯಾತ್ರೆಗೆ ರಣತಂತ್ರವನ್ನ ಸದ್ದಿಲ್ಲದೆ ಮಾಡ್ತಾ ಇದ್ದಾರಂತೆ ಯತ್ನಾಳ್. ವಕ್ಫ್ ಕುರಿತು ಎರಡನೇ ಹಂತದ ಹೋರಾಟಕ್ಕೆ ಭರದ ಸಿದ್ಧತೆ. ಒಂದು ಹಂತ ಉತ್ತರ ಕರ್ನಾಟಕ, ಬೀದರ್, ಕಲಬುರಗಿ ಈ ಭಾಗದಲ್ಲೆಲ್ಲ ಮುಗಿಸಿದೆ. ಸೊ ಯಾಕೆ ಬೇರೆ ಬೇರೆಯಾಗಿ ಹೋಗ್ತಾ ಇದ್ದೀರಾ? ಯಾಕೆ ಒಗ್ಗಟ್ಟಿಲ್ಲ? ಏನ್ ಆಗ್ತಾ ಇದೆ? ಶಿಸ್ತು ಸಮಿತಿಯಿಂದ ಪಠಾಣ್ ಅವರು ಒಂದು ನೋಟಿಸ್ ಅನ್ನ ಕಳಿಸ್ತಾರೆ, ಹೋಗ್ತಾರೆ. ಪಠಾಕ್ ಅವರಿಗೆ ಉತ್ತರವನ್ನ ಕೂಡ ಕೊಡ್ತಾರೆ. ಆದ್ರೂ ಇಲ್ಲಿ ಕ್ಯಾರೆ ಅಂತ ಇಲ್ಲ. ನೆಕ್ಸ್ಟ್ ಅಂದ್ರೆ ಎರಡನೇ ಹಂತ, ಈಗ ಮಧ್ಯ ಕರ್ನಾಟಕ ಭಾಗ, ಶಿವಮೊಗ್ಗ, ದಾವಣಗೆರೆ, ಬಳ್ಳಾರಿ ಈ ಭಾಗದಲ್ಲಿ ಎರಡನೇ ಹಂತಕ್ಕೆ ಮುಂದಾಗ್ತಾ ಇದ್ದು. 3 ಜಿಲ್ಲೆ ಕರ್ನಾಟಕದ ವಿವಿಧ ಭಾಗದಲ್ಲೂ ಧರಣಿಯನ್ನ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ದಾರೆ. ವಕ್ಫ್ ವಿಚಾರದಲ್ಲಿ ದೆಹಲಿಯಲ್ಲೇ ಇದ್ಕೊಂಡು ಸುಳಿವನ್ನ ಕೊಟ್ಟಿದ್ದಾರೆ ಶಾಸಕ ಯತ್ನಾಳ್, ರೆಬಲ್ ಲೀಡರ್. ನಾವೀಗಾಗ್ಲೇ ಹೇಳ್ತಾ ಇದ್ವಿ, ಅವ್ರು ಯಾವ ನೋಟಿಸಿಗೂ ಜಗ್ಗಲ್ಲ ಬಗ್ಗಲ್ಲ, ನಾನಿರೋದೇ ಹಿಂಗೆ ಅಂತ. ಸೊ ಹಂಗಾಗಿನೇ ಹಿಂದೆ ಚುಗು ಬಂದಂತ ಸಂದರ್ಭದಲ್ಲಾಗಿರಬಹುದು, ಹೈಕಮಾಂಡ್ ಹತ್ರ ಆಗಿರಬಹುದು, ಸಾಕಷ್ಟು ಒತ್ತಾಯ, ಅವ್ರನ್ನ ಉಚ್ಚಾಟನೆ ಮಾಡಿಬಿಡಿ, ಅವ್ರು ಯಾವುದಕ್ಕೂ ಕೇರ್ ಮಾಡಲ್ಲ ಅಂತ. ಬಟ್ ಈಗ ಮತ್ತೊಂದು ಹಂತದ ಮೆಟ್ಟಿಲನ್ನ ಏರ್ತಾ ಇದ್ದಾರೆ. ಮತ್ತೊಂದು ಹಂತಕ್ಕೆ ದಾವಣಗೆರೆ, ಬಳ್ಳಾರಿ, ಶಿವಮೊಗ್ಗದಲ್ಲಿ ನಾವು ಯಾತ್ರೆಯನ್ನ ಮಾಡಬೇಕು ಅನ್ನೋ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಅತೃಪ್ತರ ಬೆಂಬಲದೊಂದಿಗೆ ಮುಂಬರುವ ಎಲೆಕ್ಷನ್ಗೆ ಸಿದ್ಧತೆಯನ್ನ ರೆಬಲ್ ಲೀಡರ್ ಮಾಡ್ಕೊಳ್ತಿದ್ದಾರೆ. ದಾವಣಗೆರೆ, ಬಳ್ಳಾರಿ, ಶಿವಮೊಗ್ಗದಲ್ಲಿ ಎರಡನೇ ಹಂತದ ಯಾತ್ರೆಗೆ ಸಜ್ಜಾಗ್ತಾ ಇದ್ದಾರೆ ಯತ್ನಾಳ್. ದೆಹಲಿಯಲ್ಲಿ ಇತ್ಕೊಂಡೆ ಎರಡನೇ ಹಂತದ ಹೋರಾಟದ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ರೆಬಲ್ ಲೀಡರ್. ಇವತ್ತು ಮುಂದಿನ ನಮ್ಮ ವಕಫ್ ಏನಿದೆ ಅದು ಹೋರಾಟದ ಮುಂದುವರೆದ ಭಾಗ. ಅದನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು ಏನು, ಮತ್ತು ಈಗಾಗಲೇ ನಾವು ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕದ ಬಹುತೇಕವಾಗಿ ಎಲ್ಲ ಜಿಲ್ಲೆಗಳಿಗೆ ಹೋಗುವಂಥ ಪ್ರಯತ್ನ ಮಾಡಿದ್ದೀವಿ. ಇನ್ನು ಮುಂದಿನ ದಿವಸಗಳಲ್ಲಿ ಬಳ್ಳಾರಿ, ವಿಜಯನಗರ, ಹಾವೇರಿ, ದಾವಣಗೆರೆ ಈ ರೀತಿ ಒಂದು ಪ್ರವಾಸದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಮ್ಮ ಅಣ್ಣ ಸಾಹೇಬ್ ಜೊಲ್ಲೆಯವರು ಇರಲಿಲ್ಲ, ಅವರು ವಿದೇಶಕ್ಕೆ ಹೋಗಿದ್ರು. ಹೀಗಾಗಿ ಎಲ್ಲರೂ ಕೂಡಿ ಸಭೆ ಕೂಡಿ ಕಳೆದ 2 ದಿವಸಗಳ ಮೂರು ದಿವಸದಿಂದ ಏನು ದಿಲ್ಲಿಯಲ್ಲಿ ಆಗ ಎಲ್ಲ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿ. ಸರ್, ಈಗ ಮತ್ತಿವತ್ತು JPC ಮೀಟಿಂಗ್ ಇದೆ, ಅದಕ್ಕೆ ಏನಾದ್ರು ಹೋಗಿ ದಾಖಲೆಗಳು? ಇಲ್ಲ, ಈಗ ಅವ್ರು ಹೇಳಿದ್ದಾರೆ ಈಗೆಲ್ಲ ದಾಖಲೆ ನಾವು ಕೊಟ್ಟಿದ್ದೀವಿ. ಇನ್ನೂ ಅದು ಬರುವಂಥ ಬಜೆಟ್ ಅಧಿವೇಶನವರೆಗೆ ಇದು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಗೆ ವಿಸ್ತರಣೆ ಸಿಕ್ಕಿದೆ. ನಾವು ಮತ್ತೆ 2ನೇ ಹಂತದಲ್ಲಿ ನಾವು ಪ್ರವಾಸ ಮಾಡ್ತೀವಿ. ಅಲ್ಲಿ ಏನೇನು ನಮ್ಮ ರೈತರ ಮಠ ಮಂದಿರಗಳ ಸರ್ಕಾರಿ ಆಸ್ತಿ ಬಗ್ಗೆ ಏನೇನು ಮಾಹಿತಿ ಸಿಗ್ತದೆ ಅದನ್ನು JPC ಮುಂದೆ ನಾವು ರೈತರನ್ನ ಮಠಾಧೀಶನ ಕರ್ಕೊಂಡು ಬಂದು ಒಂದು ನಮ್ಮ ಇದನ್ನು ಸಬ್ಮಿಷನ್ ಮಾಡ್ತೀವಿ. ಮತ್ತು ಮುಂದಿನ ನಮ್ಮ ವಕಫ್ ಹೋರಾಟ ಮುಂದುವರೆದಿದೆ. ಎರಡನೇ ಹಂತದ ಯಾತ್ರೆಗೆ ಈಗ ಯತ್ನಾಳ್ ರೆಡಿ ಅಂತ ಕಾಣಿಸ್ತಿದ್ದು, ವಿರೋಧ ಬಣಕ್ಕೆ ಟಕ್ಕರ್ ಕೊಡೋದಕ್ಕೆ ಈಗಿನಿಂದಲೇ
ತಮ್ಮ ಶಕ್ತಿಯನ್ನ ವೃದ್ಧಿಸುವ ಕಾರ್ಯತಂತ್ರವನ್ನೆಲ್ಲೋ ಯತ್ನಾಳ್ ಮಾಡ್ತಿದ್ದಾರೆ. ಮತ್ತೊಂದು ಸುತ್ತಿನ ರಾಜ್ಯ ಯಾತ್ರೆಗೆಲ್ಲೋ ರಣತಂತ್ರ ಸದ್ದಿಲ್ಲದೆ ನಡೆಸ್ತಾ ಇದ್ದಾರೆ. ಅದರ ಸುಳಿವನ್ನ ಈಗಾಗಲೇ ದೆಹಲಿಯಲ್ಲಿ ಇತ್ಕೊಂಡೇ ಕೊಟ್ಟಿದ್ದಾರೆ ಯತ್ನಾಳ್ ಅಂತ. ಯತ್ನಾಳ್ ಹಾಗೆ BY ವಿಜಯೇಂದ್ರ ಬಣ, ಎರಡೂ ಬಣಗಳ ನಡುವೆ ನೇರ ಟಗಾಫರ್ ನಡೀತಾ ಇದೆ. ಒಂದು ಕಡೆ ಶಿಸ್ತು ಸಮಿತಿಗಾದ್ರೂ ಹೇಳಿ, ಹೈಕಮಾಂಡ್ಗಾದ್ರೂ ಹೇಳಿ, ಏನಾದ್ರೂ ಮಾಡ್ಕೊಳ್ಳಿ, ನಾವಿರೋದೇ ಹಿಂಗೆ, ನಾನಿರೋದೇ ಹಿಂಗೆ ಅಂತ ಎಲ್ರಿಗೂ ತೋರಿಸ್ತಾನೆ ಬರ್ತಾ ಇದ್ದಾರೆ. ಈಗ ಕ್ಯಾರೆ ಅಂತ ಇಲ್ಲ, ಯಾರು ನೋಟಿಸ್ ಕೊಡ್ಲಿ, ಹೈಕಮಾಂಡ್ ಏನೋ ಹೇಳಲಿ, ಅವ್ರದೊಂದೇ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಏನ್ ಮಾಡ್ತಾ ಇದಾರೆ ವಿಜಯೇಂದ್ರ ಅವರು. ಯಡಿಯೂರಪ್ಪನವ್ರು ಇದ್ಬದ್ದು ಹುದ್ದೆನೆಲ್ಲ ಮಕ್ಕಳುಗಳಿಗೆ ಕೊಡಿಸ್ತಾರೆ, ನಾವೆಲ್ಲ ಪಕ್ಷ ಸಂಘಟನೆ ಮಾಡ್ಕೊಂಡ್ ಬರ್ತಿಲ್ವಾ, ನಮ್ಗೆಲ್ಲ ಏನು ಹಾಗಾದ್ರೆ ಅಂತ. ಈಗ ರಾಜ್ಯ ಯಾತ್ರೆಗೆ ಸದ್ದಿಲ್ಲದೆ ಮತ್ತೊಂದು ಸುತ್ತಿನಲ್ಲಿ ರಣತಂತ್ರವನ್ನ ಮಾಡ್ತಾ ಇದ್ದು ಬಳ್ಳಾರಿ